ಸರಿ ಅಂತ ಅಂದ್ಬಿಟ್ಟು ಎಲ್ಲ ಆಯಿತು. ಇವಾಗ ಇದ್ರ ಮೇಲೆ ಒಂದು ವರ್ಕ್ ಶುರು ಮಾಡಬೇಕು ನಾನು, ಯಾಕಂದ್ರೆ ರಿಲೀಸ್ ಆಗಿ ಮತ್ತೆ ಶೂಟಿಂಗ್ ಹೋಗ್ಬೇಕಂದ್ರೆ ಇದ್ರ ವರ್ಕ್ ಶುರು ಮಾಡೋಣ ಅಂತಂದಾಗ ನಾನು ಉಮಾಪತಿ ಸರ್ಗೆ ಏನಂತೀನಿ, ಸರ್ ಈ ಕತೆ ನಾನು ಜಡೇಶ್ ಮಾಡಿರೋದ್ರಿಂದ ನಮ್ಮಿಬ್ಬರಿಗೆ ಗೊತ್ತಿರೋ ನಿಮ್ಗೆ ಹೇಳಿದ್ದೀನಿ, ಸಾರ್ಗೆ ಹೇಳಿದ್ದೀನಿ. ಈಗ ನಾನು ಒಂದು ತಂಡಕ್ಕೆ ಹೇಳಬೇಕು. ಫಸ್ಟ್ ನನಗೆ ಬರೋದು ಒಬ್ಬ ಡೈಲಾಗ್ ರೈಟರ್ ಬರ್ತಾನೆ, ನನ್ನ ಕ್ಯಾಮ್ರಾಮನ್ ಬರ್ತಾನೆ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಒಂದಿಬ್ಬರು ಬರ್ತಾರೆ. ಯಾಕಂದರೆ ಈಗ ಇದ್ರದ್ದು ಡೀಟೇಲಿಂಗ್ ವರ್ಕ್ ಶುರು ಆಗಬೇಕು. ಲೊಕೇಶನ್ಸ್ ಏನು ಮಾಡಬೇಕು, ಅಥವಾ ಕತೆ ರೆಡಿ ಇದೆ, ಲೊಕೇಶನ್ಸು, ಕಾಸ್ಟ್ಯೂಮ್ಗು, ಇನ್ನೊಂದು ಇದ್ರದ್ದು ಶುರು ಆಗುತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್. ಸೊ ಅದನ್ನು ನಾನು ಮೇಜರ್, ನನಗೆ ಮಾಸ್ತಿ ಡೈಲಾಗ್ ರೈಟರ್, ಸುಧಾಕರ್ ಕ್ಯಾಮ್ರಾಮನ್ನು, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವ್ರುಗಳಿಗೆ ನಾನು ಕತೆ ಹೇಳಬೇಕು ಸರ್. ಇವ್ರುಗಳಿಗೆ ಎಲ್ಲರೂ ಕರೆದು ಬರೀ ಒಂದ್ಸತಿ ಕತೆ ಹೇಳಿ ಕಳ್ಸೋಕ್ಕಾಗಲ್ಲ, ಇನ್ ಡೀಟೇಲ್ ಹೇಳಬೇಕು, ಸೀನ್ ಡಿಸ್ಕ್ರಿಪ್ಷನ್ಸ್ ಹೇಳಬೇಕು, ಅವರೊಂದು ಏನೋ ಪಾಯಿಂಟ್ ಹೇಳ್ತಾರೆ, ಮತ್ತೆ ನಾನೇನೋ ಹೇಳ್ತೀನಿ, ಎಲ್ಲ ಮಾಡಬೇಕಾಗತ್ತೆ. ನನಗೆ ಒಂದು 2-3 ದಿವಸ ಎಲ್ಲರೂ ಹೊರಗಡೆ ಕಳಿಸಿದ್ರೆ ಇವ್ರುಗಳೆಲ್ಲ ನನ್ನ ಜೊತೆಗಿರ್ತಾರೆ, ಫೋನ್ಗಳು ಬರಲ್ಲ, ಆಮೇಲೆ ಮನೆಗೆ ಹೋಗ್ಬೇಕು ಇನ್ನೊಂದು ಅವೆಲ್ಲ ಬರಲ್ಲ. ನನಗೊಂದು 2-3 ಡೇಸ್ ಟೋಟಲ್ ಇವರಿಗೆ ಈ ಕಥೆನ, ಯಾಕಂದರೆ ರೆಗ್ಯುಲರ್ ಕತೆ ಎಲ್ಲ ಇವ್ರು ಫೀಡ್ ಮಾಡ್ಬೇಕು ನಾನು ಈ ಕಥೆನ ಅಂತ ಅನ್ನೋದಕ್ಕೋಸ್ಕರ ಹೇಳಿದಾಗ ಆಯಿತು ಅಂತ ಹೇಳ್ತಾರೆ. ಹಾಸನ ಹತ್ರ ನನ್ನ ಫ್ರೆಂಡ್ದೇ ಒಂದು ಹೋಮ್ ಸ್ಟೇ ಇದೆ, ಸೊ ಅಲ್ಲಿಗೆ ಹೋಗೋದು ಅಂತ ಆಗುತ್ತೆ. ನಾವು ಇಷ್ಟು ಜನ, ಒಂದು 6-7 ಜನ 2 ಗಾಡಿನಲ್ಲಿ ಅಲ್ಲಿಗೆ ಹೋಗ್ತೀವಿ. 3 ದಿನ ನಾವು ಅಲ್ಲಿದ್ವಿ. ಆ 3 ದಿನವೂ ನಾನು ಡೀಟೇಲ್ಡ್ ಸ್ಕ್ರಿಪ್ಟನ್ನು ಎಲ್ಲರಿಗೂ ಹೇಳ್ತಾ ಇದ್ದೆ. ಅದು ಯಾಕಂದರೆ ಡೈಲಾಗ್ ರೈಟರ್ಗೆ ಇನ್ ಡೀಟೇಲ್ ಗೊತ್ತಾಗಬೇಕು. ಒಂದೊಂದು ಸೀನ್ ನಾನು ಕತೆ ಹೇಳ್ಬೇಕಾದ್ರೆ 2 ಅವರಲ್ಲಿ ಹೇಳ್ಬೋದೇನೋ, ಬಟ್ ನಾನು ಹೇಳಬೇಕು ಅಂದಾಗ ಒಂದ್ಸತಿ ಕತೆ ಹೇಳಬೇಕು, ಮತ್ತೆ ಸೀನ್ಗಳು ಹೇಳಬೇಕು. ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದು ಬೇರೆಯೇ ಆದಂಥ ಇದಿರುತ್ತೆ. ಸೊ 2-3 ದಿವಸ ನಾವು ಒಂದು ಕಾಮಾಗಿರೋ ಜಾಗದಲ್ಲಿ ಕೂತ್ಕೊಂಡು ಇದಷ್ಟು ಡೀಟೇಲಾಗಿ ಹೇಳಿದ್ವಿ. ಮುಗೀತು. ಅಲ್ಲಿಂದ ಬಂದ್ವಿ. ಅಲ್ಲಿಗೆ ಹೋದಾಗ ನನಗೆ ಗೊತ್ತಿದ್ದಂಗೆ 72,000 ರೂಪಾಯಿ 73,000 ರೂಪಾಯಿ ಖರ್ಚಾಯಿತು. ಯಾಕಂದರೆ ಅಲ್ಲಿ ಉಳ್ಕೊಂಡಂಥ ಸ್ಟೇ, ಫುಡ್ಡು, ಗಾಡಿ ಕಳಿಸಿದ್ದು, ಅದನ್ನು ಉಮಾಪತಿ ಸರ್ ಕೊಟ್ಟರು. ಅಲ್ಲಿಂದ ಬಂದ್ವಿ. ಅದಾದಮೇಲೆ ಇನ್ಯಾವುದೇ ಥರದದ್ರ ಮೇಲೆ ನಾವು ವರ್ಕ್ ಮಾಡಲಿಲ್ಲ. ಯಾಕಂದರೆ ರಾಬರ್ಟ್ ರೀಸಿ ಬಂದ್ಬಿಡ್ತು, ನಾವು ಅದ್ರ ಮೇಲೆ ಡೈವರ್ಟ್ ಆಗ್ಬಿಟ್ವಿ. ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು, ಅದನ್ನು ಮಾಡಬೇಕು ಅಂತ ಹೋದ್ವಿ. ಸೊ ಹಾಗೆ ನಾನು ಅದ್ರ ಮೇಲೆ ಡೈವರ್ಟ್ ಆಗಿಬಿಟ್ವಿ. ಅಲ್ಲಿಂದ ರಾಬರ್ಟ್ ರಿಲೀಸ್ ಆಯಿತು. ಅದಾದಮೇಲೆ ಅವರಿಬ್ಬರ ಮಧ್ಯೆ ನಾನು ಚಿಕ್ಕ ಮನಸ್ತಾಪ ಆಯಿತು, ಆ ಪಿಕ್ಚರ್ ಮಾಡಲ್ಲ ಅಂತ ಆಯಿತು, ಬಿಟ್ಬಿಟ್ವಿ ನಾವು. ಸೊ ಇವತ್ತೇನು ಸಾರು ನಾನು ರೆಸಾರ್ಟಿಗೆ ಕಳಿಸಿದ್ದೆ ಅಂತಾರಲ್ಲ, ಕತೆ ಮಾಡ್ಸೋದಕ್ಕೆ ಕಳಿಸಿದ್ದೆ ಅಂತಾರಲ್ಲ, ಅದು ಕತೆ ಮಾಡ್ಸೋದಕ್ಕಲ್ಲ, ಕತೆ ನಾನು ಹೇಳೋದಕ್ಕೆ ಈ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ ಇದು ಅದು. ಸೊ ಏನಾಗಿದೆ ಸರ್, ಅದು ಹೇಳೋ ಬರದಲ್ಲಿ ನಾನು ಅವ್ರು ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಾನು ಅವ್ರಿಗೆ ಹೇಳೋ ಬರದಲ್ಲಿ ಅವ್ರು ಆ ಲೈನ್ ಯೂಸ್ ಮಾಡ್ತಾರೆ, ಇಲ್ಲೆಲ್ಲೋ ಅದು ಬೇರೆ ಥರ ಪೋಟ್ರೆ ಆಗ್ತಿರ್ಬೋದೇನೋ ಅನ್ನೋದಕ್ಕೋಸ್ಕರ ಆಗಿದ್ದು ಇಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.